ನಮಸ್ತೆ ಸರ್. ಖಂಡಿತ ಸರ್. ನಾನು ಸುಮಾರು ಮದುವೆಗಿಂತ ಮುಂಚೆನೇ ನನಗೆ ನೌಕರಿ ಸಿಗಿದ್ದು ಸರ್. ಅದಕ್ಕಿಂತ ಬಿಫೋರು ನಾನು ಅಕ್ಕಿ ಆಲೂರಲ್ಲೇ ಓದಿದ್ದು. ನಾನು ಹುಟ್ಟಿದ್ದೂ ಅಲ್ಲೇ, ಬೆಳೆದಿದ್ದೂ ಅಲ್ಲೇ. ನಾನು ಓದಿದ್ದು SLC ಮತ್ತು PUC ಡಿಗ್ರಿ ಎಲ್ಲನೂ ನಾನು ಅಲ್ಲೇ ಓದಿದ್ದು. ಸರ್ಕಾರಿ ಶಾಲೆಯಲ್ಲಿ ಮತ್ತು ಖಾಸಗಿ ಇತ್ತು. ಅವಾಗ ಎಡೆಡ್ ಸ್ಕೂಲ್ ಇತ್ತು. ಅಲ್ಲಿನೂ ಕೂಡ ನಾನು ಒಂದು ವರ್ಷ ಕೆಲಸ ಮಾಡಿದೆ. ನಮ್ಮ ಗುರುಗಳ ಪರವಾಗಿ ಒಂದು ವರ್ಷ ನನಗೆ ಅವರೇ ಕರೆದು ನನ್ನನ್ನು ನೀನು ಮಾಡಮ್ಮ ಅಂದರು. ಆವಾಗ ನಾನು ಮಾಡ್ತಾನೆ ಎಜುಕೇಷನ್ ಕಂಟಿನ್ಯೂ ಮಾಡಿ ಫೀಲ್ಡ್ ವರ್ಕನ್ನು ನಾನು CPED ಮಾಡ್ಕೊಂಡು ಬಂದ ತಕ್ಷಣ ಅವಾಗ SLC ಮೇಲೆ CPED ಇತ್ತು, ಈಗ PUC ಮೇಲಿದೆ. ಈಗ 2 ವರ್ಷ ಆಗಿದೆ. ಅವಾಗ 1 ವರ್ಷ ಕೋರ್ಸ್ ಆಗಿತ್ತು. ನಮ್ಮ ತಾಯಿಯವರು, ನೋಡಮ್ಮ ನಿನ್ಗೆ ಯಾವ್ದು ಇಷ್ಟನೋ ಅದನ್ನೇ ಮಾಡುವಂತೆ, ನಿನ್ನ ಕೋರ್ಸಿಗೆ ಹೋಗು, ನೀನು ಕೋರ್ಸ್ ಮಾಡು ಅಂತ ನಮ್ಮಮ್ಮ ನಮ್ಮ ಅಪ್ಪಾಜಿಗಿಂತ ನಮ್ಮಮ್ಮನೇ ಜಾಸ್ತಿ ಹೇಳಿದ್ದು ಸರ್. ನಮ್ಮ ತಮ್ಮ ನಮ್ಮ ಅಕ್ಕಂದ್ರೆ ಎಲ್ಲ ನನಗೆ ಬೆನ್ನೆಲುಬಾಗಿ ನಿಂತಿದ್ರು. ಎಲ್ಲದನ್ನು ನಮ್ಮ ತಮ್ಮ ನಿಭಾಯಿಸ್ಕೊಂಡು ಬಂದು ನನ್ನನ್ನು B.Ed ಮತ್ತು CPED ಡಿಗ್ರಿ ಗೌರ್ಮೆಂಟ್ ಕಾಲೇಜು 90ಯಲ್ಲಿ ಅದು ಓಪನ್ ಆಗಿದ್ದು ನಮ್ಮೂರಲ್ಲಿ, ಪ್ರಥಮ ದರ್ಜೆ ಕಾಲೇಜು ಅಂತ. ಅಲ್ಲಿ ಬಂದಾಗ ನಾನು ಮೊದಲನೇ ಬ್ಯಾಚ್ ನಂದೆ ಸರ್. ಅಲ್ಲಿ ಡಿಗ್ರಿಯನ್ನು ಮಾಡಿದ್ವಿ. ಆಮೇಲೆ ನಾನು ಓದನ್ನು ಕಂಟಿನ್ಯೂ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಮದುವೆ ವಿಚಾರ ಏನು ಇಟ್ಕೊಂಡಿರಲಿಲ್ಲ. ಮತ್ತು ಆಮೇಲೆ ನಾನು ವೈಯಕ್ತಿಕವಾಗಿ ನಾನು ಇಲಾಖೆ ಒಳಗೆ ನಮ್ಮ ತಾಯಿ ಟೀಚರ್ ಆಗಿರೋದ್ರಿಂದ ನಮ್ಮ ಹಾನಗಲ್ ತಾಲೂಕಿನಲ್ಲೇ ಸುಮಾರು ಕೆಲಸಗಳನ್ನು ಜಿಲ್ಲಾ ರಾಜ್ಯ ಇವನ್ನೆಲ್ಲ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಆವಾಗ ನನ್ನನ್ನು ಅದಕ್ಕಿಂತ ನಾನು ಡಿಗ್ರಿಯಲ್ಲಿ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಆವಾಗ ವಿಜ್ಞಾನ ಮಾರಕವೋ ಪೂರಕವೋ ಅಂತ. ಆವಾಗ ನನ್ನನ್ನು ಫಸ್ಟ್ ಪ್ರೈಝು ಮತ್ತು ಆಶು ಭಾಷಣದಲ್ಲಿ ಫಸ್ಟ್ ಪ್ರೈಝು ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಝು, ಆಶು ಪ್ರಬಂಧ ಇವೆಲ್ಲ ತಗೊಂಡಿದ್ದನ್ನು ನಮ್ಮ ತಾಲೂಕಿನವರು ಗುರುತಿಸಿಬಿಟ್ಟು ನನ್ನನ್ನು ಡಿಗ್ರಿ ಕಾಲೇಜಲ್ಲಿ ನನಗೆ ಅವಾರ್ಡನ್ನು ಕೊಡಿಸಿದ್ರು ಸರ್. BAದಲ್ಲಿ ಆ ಅವಾರ್ಡ್ ಇನ್ನೂ ನನಗೆ ನೆನಪು ಬರ್ತಾಯಿದೆ ಸರ್. ಅದು ನಮ್ಮ ಮನೋಹರ್ ತಹಸೀಲ್ದಾರ್ ಅವರು ನನಗೆ ಅವಾರ್ಡನ್ನು ಕೊಟ್ಟಿದ್ದು. ಆದರೆ ಅವರು ನನ್ನ ಕುಟುಂಬದ ಒಬ್ಬ ಸದಸ್ಯರಾಗಿದ್ದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಯಾಕೆಂದರೆ ನಾನು ಅಷ್ಟೊಂದು ವರ್ಕ್ ಮಾಡಿದ್ದಕ್ಕೆ ತಾಲೂಕಲ್ಲಿ ನನ್ನನ್ನು ಒಬ್ಬ ಶಿಕ್ಷಕಿಗಿಂತ ಅವರು ನನ್ನನ್ನು ಗುರುತಿಸಿದ್ರಲ್ಲ, ಅದು ಮುಖ್ಯವಾಗಿದ್ದು. ಶಿಕ್ಷಕಿಯನ್ನು ನಾನು ನೌಕರಿಯಲ್ಲಿ ಇದ್ದಿರಲಿಲ್ಲ ಆವಾಗ. ಆದರೂ ನಾನು ಕೆಲಸವನ್ನು ಮಾಡ್ತಾಯಿದ್ದೆ. ಎಲ್ಲ ಕಡೆನೂ ಎಲ್ಲ ರಂಗದಲ್ಲೂ ನಾನು ಹೋಗಿ ಫಾರ್ ಡೇ ಇಷ್ಟು ರೂಪೀಸ್ ಅಂತ ಕೊಡೋರು ನನಗೆ. ಆವಾಗ ನಾನು ಹೋಗಿ ವರ್ಕ್ ಮಾಡ್ಕೊಂಡು ಬರ್ತಿದ್ದೆ. ಮತ್ತು ಕಾಲೇಜು ಕೂಡ ಕಂಟಿನ್ಯೂ ಮಾಡಿದೆ. ನಮ್ಮ ತುಂಬ ದೊಡ್ಡ ಕುಟುಂಬ, ನಮ್ಮ ತಾಯಿಯರು 14 ಜನ ಮಕ್ಕಳು, ತುಂಬ ದೊಡ್ಡ ಕುಟುಂಬದಲ್ಲಿ ನಾನು ಅಲ್ಲಿ ಬೆಳೆದೆ. ನಮ್ಮ ತಂದೆ ಮನೆಯಲ್ಲೂ ದೊಡ್ಡ ಕುಟುಂಬ. ಹೀಗಾಗಿ ನಾನು ಓದಿನಲ್ಲಿ ನಾನು ಮುಂದೆ ಬರಬೇಕು, ನಾನೊಂದು ಇದನ್ನು ಮಾಡಬೇಕು ಅಂತೇಳಿ ಹಾನಗಲ್ ತಾಲೂಕಿನಲ್ಲಿ ಸುಮಾರು ದಿನ ನನ್ನನ್ನು ವರ್ಕ್ ಮಾಡ್ತಾ ನಾನು ಎಜುಕೇಷನ್ನ ಕಂಟಿನ್ಯೂ ಮಾಡಿದೆ. ಹಾಗೆಯೇ ನನಗೆ ಕಾಲ್ ಮಾಡಿದಾಗ ನನಗೆ ಅಲ್ಲಿ ಧಾರವಾಡ ಜಿಲ್ಲೆಯಿಂದ ನನಗೆ ಅಪಾಯಿಂಟ್ ಆಯಿತು. 1995 ಹಾನಗಲ್ ತಾಲೂಕು ಬಾಳಂಬೀಡ ಅಂತಕ್ಕಂಥ ಶಾಲೆಗೆ ನಂದು ಅಪಾಯಿಂಟ್ ಆಯಿತು. ಅಪಾಯಿಂಟ್ ಆಗಿ 2 ವರ್ಷದಲ್ಲಿ ನನ್ನ ಮದುವೆ ಆಗಿ ಹೋಯಿತು. 97ರಲ್ಲಿ ನನ್ನ ಮದುವೆ ಆಯಿತು. ಮುಂದೆ 2000ಕ್ಕೆ 97ರಲ್ಲಿ ಮದುವೆ ಆಗಿ ನಮಗೆ ಒಂದು ಮಗು ಆಯಿತು. ಮಗು ಆದಮೇಲೆ ನಾವು ವರ್ಗಾವಣೆಗೆ ಅರ್ಜಿಯನ್ನು ಹಾಕ್ತಾಯಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಪೋಸ್ಟ್ಗಳು ತುಂಬ ಕಡಿಮೆ ಎಲ್ಲ ಕಡೆಗೂ. ಆದ್ದರಿಂದ ನನಗೆ ಅವಕಾಶಗಳು ಸಿಗೋದಿಲ್ಲ ಟ್ರಾನ್ಸ್ಫರಿಗೆ ಅಂದ್ಕೊಂಡು ನಾನು ತುಂಬಾ ನೊಂದ್ಕೊಂಡಿದ್ರು ನಮ್ಮ ಮನೆಯವರು. ಆವಾಗ ನಾನು ಅವರಿಗೆ ಸಾಥಾಗಿ ಬಂದೆ ಸರ್.
ತಾವು ಹೊನ್ನಾಳಿ ತಾಲೂಕಿನಲ್ಲಿ ಯಾವ್ಯಾವ ಸ್ಕೂಲಿನಲ್ಲಿ ಸೇವೆ ಸಲ್ಲಿಸುವಂಥದ್ದು ಎಷ್ಟೆಷ್ಟು ವರ್ಷಗಳ ಕಾಲ, ಆಮೇಲೆ ಮಕ್ಕಳ ಜೊತೆಯಲ್ಲಿ ಒಡನಾಟವನ್ನು ತಾವು ಇಟ್ಕೊಂಡಿದ್ದೀರಿ. ಪ್ರತಿಯೊಬ್ಬರಿಗೂ ಸಹ ನೀವು ಟೀ ಕುಡಿಬೇಕು, ನಾನು ಮೊನ್ನೆ BO ಆಫೀಸಲ್ಲಿ ನೋಡಿದೆ, ಬೇರೆ ಸ್ಕೂಲಿನಲ್ಲಿ ನೋಡಿದೆ, ತಾವು ಏನು ಕಾರ್ಯಕ್ರಮ ಮಾಡ್ತೀರಿ, ಪ್ರತಿಯೊಬ್ಬ ಶಿಕ್ಷಕರಿಗೂ ಯಾವುದೋ ಭೇದ ಭಾವ ಮಾಡದ ರೀತಿಯಲ್ಲಿ ತಮ್ಮನಿಗೆ ಬಂದಂಥ ಗೌರವನ ಕಾಣುವಂಥದ್ದು ತಾವು ಮಾಡುವಂಥದ್ದು BO ಆಫೀಸಲ್ಲಿ ಶಿಕ್ಷಕರು ಮಾತಾಡುವಂಥ ಸ್ಥಿತಿ ನಾವು ಕೂಡ ನೋಡುವಂಥದ್ದು ಮಾಡಿದ್ವಿ. ಅದ್ರ ಬಗ್ಗೆ ಮಾಹಿತಿಯನ್ನು ತಾವು ನೀಡಬಹುದು ಹೇಗೆ ಅಂತ? ಖಂಡಿತ ಸರ್. ನಾನು ಬಾಲ್ಯದಲ್ಲಿ ನಮ್ಮಮ್ಮ ಟೀಚರ್ ಆಗಿರ್ಬೇಕಾದ್ರೆ ಹಳ್ಳಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಅಪ್ಪಾಜಿ ಹುಬ್ಳಿ 3000 ಮಠ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ರು, ಅಮ್ಮನೂ 3000 ಮಠ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ರು. ನಾನು ಸಣ್ಣವಳಿದ್ದೆ, 1ನೇ ಕ್ಲಾಸು, 1, 2, 3, 4, 5, 6, 7. ಆ ಹುಬ್ಳಿಯಲ್ಲಿ ಕೆಲಸ 3000 ಮಠದಲ್ಲಿ ನಾನು ಗಂಗಾಧರ ಹೈಸ್ಕೂಲು ಅಂತ ಇದೆ, ಅಲ್ಲಿ SLCಯನ್ನು ಓದಿದೆ. ನಾನು 9th ಓದಿದೆ. ಅಲ್ಲೇ ಪಕ್ಕಕ್ಕೇನೆ 3000 ಮಠದ ಹತ್ರ ಗಂಗಾಧರ ಹೈಸ್ಕೂಲ್ ಅಂತ ಮಹಿಳೆಯರಿಗಾಗಿ ಲೇಡೀಸ್ ಹೈಸ್ಕೂಲ್ ಇತ್ತು. ನಾನು ಅಲ್ಲೇ ಓದಿದ್ದು. ನಮ್ಮ ತಾಯಿಯವರು ಬಾಲ್ಯದಲ್ಲಿ ಅವರು ಟೀಚರ್ ಆಗಿದ್ರು ಕೂಡ ಅವ್ರ ಮಕ್ಕಳನ್ನು ತುಂಬ ಪ್ರೀತಿಸ್ತಿದ್ರು. ಮತ್ತು ಅವರನ್ನು ಒಳ್ಳೆ ಎಜುಕೇಷನ್ನ ಕೊಟ್ಟಿದ್ರು ಅವರು. ನಮ್ಮದು ಅವಾಗ ಪಬ್ಲಿಕ್ ಎಕ್ಸಾಮ್ ಇತ್ತು 7th. ನಾವು ಕೂಡ ಪಬ್ಲಿಕ್ ಎಕ್ಸಾಮನ್ನು ಪಾಸ್ ಆದ್ವಿ. ಅದಾದಮೇಲೆ ನಾನು SLC ಇನ್ನೂ ಇರ್ತಾನೆ ನಮ್ಮ ಸೋದರ ಮಾವರು ನಮ್ಮನ್ನು ಇಲ್ಲಿಗೆ ವರ್ಗಾವಣೆ, ಅಲ್ಲಿ ಏನೋ ಒಂದು ಸಮಸ್ಯೆಯಾಗಿ ವರ್ಗಾವಣೆಗೊಂಡು ಬಂದ್ವಿ ನಾವು. ಆವಾಗ ನಾವು SLCಯನ್ನು ಅಕ್ಕಿ ಆಲೂರಿನಲ್ಲೇ ಮಾಡಿದೆ. ನಾನು ಹುಟ್ಟಿದ್ದು ಅಲ್ಲೇ, ರಾಜ್ಯದಲ್ಲಿ ಎಲ್ಲನೂ ಅಲ್ಲೇ ನಾನು ಓಡಾಡಿದ್ದು. ಸುಮಾರು ಕಾಲ ನಮ್ಮ ತಾಯಿಯವರು ಮಕ್ಕಳನ್ನು ತುಂಬ ಎಜುಕೇಷನಲ್ಲಿ ಮುಂದೆ ತರ್ತಾಯಿದ್ರು. ನಮ್ಮ ತಂದೆಯವರು ಅಷ್ಟೇ. ನಮ್ಮ ತಂದೆಯವರು ನಾನು ಮಲಗಬೇಕಾದ್ರೆ, ಬಾ ಇಲ್ಲೇ ಭೂದೇವಿ, ನಿನಗೆ ಇಂಗ್ಲೀಷ್ ಹೇಳ್ಕೊಡ್ತೀನಿ. ನಮ್ಮ ಅಪ್ಪಾಜಿ ಇಂಗ್ಲೀಷ್ ಟೀಚರ್. ವರ್ಡ್ಸನ್ನು ಹೇಳ್ತಾ ಇದ್ರು. ರಾತ್ರಿ ನಾನು ಹೊರಗೆ ಓಡಿ ಹೋಗ್ತಾ ಇದ್ದೆ, ಒಂದು ವರ್ಡ್ಸನ್ನು ಹೇಳ್ತಾ ಇದ್ರು. ರಾಮ ಈಸ್ ಈಟಿಂಗ್ ದ ಫ್ರೂಟ್ ಅಂತ ಹೇಳ್ಕೊಡ್ತಾಯಿದ್ರು. ಬಾಯಿಲ್ ಭೂದೇವಿ ಹೇಳ್ಕೊಡ್ತೀನಿ. ಕನ್ನಡದಲ್ಲಿ ಏನಂತಾರೆ ಇದಕ್ಕೆ? ರಾಮನು ಹಣ್ಣನ್ನು ತಿನ್ನುತ್ತಿದ್ದಾನೆ, ಈಟಿಂಗ್ ದಿ ಫ್ರೂಟ್ ಅಂತ ಹೇಳ್ಕೊಡ್ತಾಯಿದ್ರು ನಮ್ಮ ಅಪ್ಪಾಜಿ. ಅದು ಅವರು ಟ್ಯೂಷನ್ ಕೂಡ ಮಾಡ್ತಾಯಿದ್ರು. ಬೆಳಗ್ಗೆ ಸಾಯಂಕಾಲ ಅವರು ಚಾಪೀಸ್ ಡಸ್ಟ್ ಆಗಿಬಿಡ್ತು ನಮ್ಮ ತಂದೆಯವರಿಗೆ. ತುಂಬಾ ಟೀಚರ್ಸ್ನ ನಮ್ಮ ಮನೆಗೆ ಕರ್ಕೊಂಬರ್ತಿದ್ರು. ಹೊಸದಾಗಿ ಬಂದವ್ರನ್ನ ಜಾಯಿನ್ ಮಾಡಬೇಕಾದ್ರೆ ನಾನು ಕಾಲೇಜಿಂದ ಬರುವಾಗ ಹಳ್ಳಿ ಮಕ್ಕಳನ್ನು ಮನೆಗೆ ಕರ್ಕೊಂಡು ಬರ್ತಾಯಿದ್ದೆ. ಊಟ ತಿಂಡಿ ಅವ್ರು ಯಾರಾದರೂ ಇಲ್ಲ ಅಂದರೆ ಅವ್ರಿಗೆ ಉಣಿಸಿ ನಮ್ಮ ಮನೆಯಲ್ಲೇ ಉಣಿಸಿ ಕಳಿಸ್ತಾಯಿದ್ವಿ ನಾವು. ಅದು ನನಗೆ ಬೆಳ್ಕೊಂಡು ಬಂದಿದ್ದು. ಒಂದು ಕ್ರೀಡಾಕೂಟ ಆಗಲಿ, ಎಲ್ಲೇ ಹೋಗಲಿ, ನಮ್ಮ ತಾಯಿ ನನಗೆ ಅದನ್ನು ನನ್ನ ಬೆಳೆಸ್ಕೊಂಡು ಬಂದಿರೋದು. ನಮ್ಮ ತಾಯಿನೂ ಗುಡ್ ವರ್ಕರ್, ಗುಡ್ ಟೀಚರ್. ಈಗ ಅವರು ಹೋಗ್ತಾ ಇರಲಿಲ್ಲ, ಒಬ್ಬರ ಮನೆಗೂ ಹೋಗ್ತಾ ಇರಲಿಲ್ಲ. ನಮ್ಮನ್ನೆಲ್ಲ ನೋಡಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮನ್ನೆಲ್ಲನೂ ಓದಿಸಿ ನೌಕರಿ ಆದಮೇಲೆ ನಮ್ಮನ್ನು ಮದುವೆ ಮಾಡಿ ಕಳಿಸ್ಬಿಟ್ರು ಸರ್. ಅದಕ್ಕೆ ಆ ಒಂದು ನನಗೆ ಅದು ಬಾಲ್ಯದಿಂದನೂ ನನಗೆ ಬಂದಿದೆ ಅಂದ್ಕೊಂಡಿದ್ದೀನಿ ಸರ್. ನಾನು ಅದು ನನಗೆ 5ನೇ ಕ್ಲಾಸ್ ಇರಬೇಕಾದ್ರೆ ನಮ್ಮ ಟೀಚರು ಕೂಡ ನನ್ನನ್ನು ಕರೀತಾ ಇದ್ರು, ಚಾಮುಂಡಿ ಬಾ ಇಲ್ಲಿ ಅಂತೇಳಿ. ಅದು ನನಗೆ ಇವಾಗಲೂ ನನಗೆ ನೆನಪು ಬರ್ತೈತೆ. ಅದು ನನ್ನ ಆರಾಧಕಳು, ದೇವಿ ಭಕ್ತಳು. ಮತ್ತು ಅಷ್ಟೇ ಅಲ್ಲದೇ ನಮ್ಮ ತಂದೆ ತಾಯಿಯನ್ನು ಬಿಟ್ಟು ನಾವು ಯಾವುದೇ ಕೆಲಸನ ನಾನು ಮಾಡ್ತಾ ಇರಲಿಲ್ಲ. ನನ್ನ ತಾವು ಗಂಡನ ಮನೆಗೆ ಬಂದು ಮತ್ತು ಸಾಸವಳಿ ಭಾಗದ ಹೈಸ್ಕೂಲ್ನಲ್ಲಿ ಸೇವೆ ಸಲ್ಲಿಸುವಂಥದ್ದು ಅಲ್ಲಿ
ಅಲ್ಲಿ ತುಂಬ ಚೆನ್ನಾಗಿ ನನ್ನನ್ನು ಗುರುತಿಸಿದ್ರು ಸರ್. ಸ್ಟಾಪ್ ಎಲ್ಲ ಒಳ್ಳೆ, ನನಗೆ ಬಂದ ತಕ್ಷಣ ನನಗೆ ನಮಸ್ತೆ ಅಂತಿದ್ರು. ನಾನು ಸುಮಾರು ಕೆಲವೊಂದು ಇದರಲ್ಲಿ ಇದ್ದೆ ಸರ್. ನಾನು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಆಗಿರ್ಬೋದು, ದೈಹಿಕ ಶಿಕ್ಷಕರ ಸಂಘ ಆಗಿರ್ಬೋದು, ನನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನು ಯಾವುದೇ ತಂಟೆ ತಕರಾರಕ್ಕೆ ಹೋಗ್ತಿರ್ಲಿಲ್ಲ. ನಾನು ಡ್ಯೂಟಿ ಮಾಡಿಕೊಂಡು ನಾನು ಕೆಲವೊಂದು ಸಜೆಷನನ್ನು ಮಾತ್ರ ನಾನು ಕೊಡ್ತಾಯಿದ್ದೆ. ಅಷ್ಟು ಬಿಟ್ಟರೆ ನನ್ನ ಮಕ್ಕಳಾಯಿತು, ನನ್ನ ಶಿಕ್ಷಕರ ವೃತ್ತಿ ಆಯಿತು, ನಮ್ಮ ಅತ್ತೆ ಮಾವ ಗಂಡ ಮೈದನ ಮಕ್ಕಳು ಇವರು ಎಲ್ಲರೂ ನನ್ನ ಆತ್ಮೀಯರಾಗ್ಬಿಟ್ರು. ಅದಲ್ಲದೆ ನಮ್ಮ ಮನೆಯಲ್ಲಿ ಕೂಡು ಕುಟುಂಬ ಅವ್ರನ್ನೆಲ್ಲನೂ ನಾನು ಸರಿದೂಗಿಸ್ಕೊಂಡು ಇವತ್ತು ಒಂದು ಈ ಸ್ಥಾನದಲ್ಲಿ ಇದ್ದೀನಿ ಅಂದರೆ ನಾನು ನಿವೃತ್ತಿಯನ್ನು ಹೊಂದಿದ್ದೀನಿ ಇಲಾಖೆಯಿಂದ. ಆದರೆ ಇನ್ನೂ ನನ್ನ ಕೆಲಸಗಳು ತುಂಬ ಇವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವನು ಮಾಡಬೇಕಿದೆ. ನಾನಿನ್ನು ನನ್ನ ಜೊತೆಗೆ ನನ್ನ ಕುಟುಂಬದ ಕೆಲಸಗಳಿದ್ದಾವೆ. ಇದೆಲ್ಲ ಆದಮೇಲೆ ನಾನೊಂದು ಶಾಲೆಯನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಅದು ನನಗೆ ಗೊತ್ತಿಲ್ಲ, ಅದು ಆಗುತ್ತೆ ಬಿಡುತ್ತೆ ಅನ್ನೋದು ನನಗೇನು ಗೊತ್ತಿಲ್ಲ ಸರ್. ಮಾಡ್ಬೋದು, ಯಾಕಂದ್ರೆ ಶಿಕ್ಷಕರ ಅನುಭವ ಇದೆ, ಕುಟುಂಬದ ಇತಿಹಾಸ ಇದೆ, ನಿಮ್ಮ ತಂದೆ ತಾಯಿಯರು ಶಿಕ್ಷಕರು ಆಗಿದ್ದಂಥವ್ರು ಇದ್ರಿ, ನೀವು ಕೂಡ ಆದಂತರ ಯಾರ್ಯಾರು ಕೂಡ ಶಿಕ್ಷಣ ಇಲ್ದಂಥವ್ರು ಕೂಡ ಶಿಕ್ಷಣ ಕಟ್ಟಿಯುವಂಥದ್ದು ಕೂಡ ಮಾಡಿದ್ದಾರೆ. ತಾವು ಮಾಡ್ಲಿಕ್ಕೆ ಏನು ತಕರಾರು ಮಾಡ್ಬೋದು. ಅದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ಗಂಡ ಮತ್ತು ನಮ್ಮ ಮಗ ಇವರು ಎಲ್ಲರನ್ನು ಒಪ್ಪಿಗೆ ಮೂಲಕ ನಾನು ಮಾಡಬೇಕಾಗುತ್ತೆ ಸರ್. ಅದು ನನ್ನ ಫ್ಯಾಮಿಲಿಯನ್ನು ಒಪ್ಪಿಸ್ಕೊಂಡ್ಬಿಟ್ಟು ಅದು ಮುಂದಿನ ವ್ಯವಸ್ಥೆಯನ್ನು ನಾನು ಮಾಡ್ಕೊತಿದ್ದೀನಿ. ಅದಕ್ಕೆ ನನ್ನ ತವ್ರ ಮನೆಯವರು ಕಾಣದ ದೇವರು ಊರಿಗೆ 100. ನನ್ನ ತಾಯಿ ತವ್ರ ಮನೆ, ನನ್ನ ತಾಯಿ, ನನ್ನ ತಂದೆ, ಎಲ್ಲ ದೇವರುಗಳು ನಾನು ತುಂಬಾ ಸ್ಮರಣೆ ಮಾಡ್ತೀನಿ, ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಜೀವ ಅವರನ್ನು ಬಿಟ್ಟು ನಾನು ಬದುಕೋದಕ್ಕೆ ಆಗೋದಿಲ್ಲ ಸರ್. ಕೊನೆಯದಾಗಿ ನಾನು ಹೇಳೋದೇನು ಅಂದರೆ, ನಾನು ಸುಮಾರು ವರ್ಷಗಳ ಕಾಲ ನಾನು ಹೊನ್ನಾಳಿ ತಾಲೂಕಿನಲ್ಲಿ ಕೆಲಸವನ್ನು ಮಾಡಿದ್ದು. ನನ್ನ ಸರ್ವೀಸಲ್ಲಿ ಹೆಚ್ಚಿನ ಅವಧಿಯಲ್ಲಿ ಹೊನ್ನಾಳಿ ತಾಲೂಕಿನಲ್ಲೇ ನಾನು 4 ಸ್ಥಳದಲ್ಲಿ ನಾನು ಕೆಲಸವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಹಲವಾರು ಮಕ್ಕಳಿಗೆ ಕ್ರೀಡೆಗಳನ್ನು ನಡೆಸಿ ಹಲವಾರು ಪ್ರಶಸ್ತಿಗಳನ್ನು ಮೊಟ್ಟ ಮೊದಲನೇದಾಗಿ ಶಾಲೆಯಲ್ಲಿ ಕೊಡ್ತಾಯಿದ್ದೆ ನಾನು. ಮತ್ತು ಪ್ರಬಂಧಗಳನ್ನು ನಡೆಸಿಕೊಡ್ತಾಯಿದ್ದೆ, ಗಾಯನ ಸ್ಪರ್ಧೆ, ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿ ಮಕ್ಕಳಿಗೆ ಕೊಡ್ತಾಯಿದ್ದೆ. ಅದಾದಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ನಡೆಸಿಕೊಡ್ತಾಯಿದ್ದೆ. ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾಯಿದ್ದೆ. ಆದರೆ ಆ ಕಾರ್ಯಕ್ರಮಗಳನ್ನ ಎಲ್ಲದಕ್ಕೂ ನಡೆಸ್ಕೊಂಡು ನಮ್ಮದು ಪ್ರಾಥಮಿಕ ಹಂತದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ನಮ್ಮ ಒಂದು ಎಲ್ಲ ಅಧಿಕಾರವನ್ನು ಅವರೇ ನೋಡ್ಕೊಳ್ತಾಯಿದ್ರು ಸರ್. ನಾನು ಬಂದು 26 ವರ್ಷ ಹೊನ್ನಾಳಿ ತಾಲೂಕಿಗೆ ಟ್ರಾನ್ಸ್ಫರ್ ಆಗಿ ನಾನು ಮದುವೆ ಆಗಿ ನನ್ನ ಗಂಡನ ಮನೆಗೆ ಬಂದು ಈ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಮ್ಮದೇ ಆದ ಚೌಕಟ್ಟಿನಲ್ಲಿ ನನಗೆ ಒಂದು ಮಾರ್ಗದರ್ಶನವನ್ನು ನೀಡಿದರು. ಆ ಮಾರ್ಗದರ್ಶನದಲ್ಲಿ ನಾನು ಸುಮಾರು ಮಕ್ಕಳಿಗೆ ನಾನು ಒಳ್ಳೆ ಕೆಲಸಗಳನ್ನ ಮಾಡಿದೆ. ಅದಲ್ಲದೆ ಊಟ ತಿಂಡಿ ವಿಚಾರದಲ್ಲಿ ಬಿಸಿ ಊಟ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಇನ್ವಾಲ್ವ್ ಆಗ್ತಾಯಿದ್ದೆ. ಅದನ್ನು ಸರಿದೂಗಿಸ್ಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಸಾಧ್ಯವಾದ ಮಟ್ಟಿಗೆ ನಾನು ಸರಿದೂಗಿಸ್ತಿದ್ದೆ. ಹೀಗಾಗಿ ನನಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಸಮನ್ವಯ ಶಿಕ್ಷಣಾಧಿಕಾರಿಗಳ ಕಚೇರಿ ನನಗೆ ತುಂಬಾ ನಮಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥವ್ರು ಆಗಿದ್ದರಿಂದ ಅವರಿಗೆ ನಾನು ತುಂಬಾ ಅಭಿನಂದನೆಗಳನ್ನು
ನಮ್ಮ ಎರಡು ಕುಟುಂಬದಿಂದ ನಾವು ಅವರಿಗೆ ಅಭಿನಂದನೆಗಳನ್ನು, ಮತ್ತು ನಾನು ವಿದ್ಯಾರ್ಥಿಗಳು ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂಥ, ಆಮೇಲೆ ಹೈಸ್ಕೂಲಿಗೆ ಬಂದಾಗ ಇದು ಹೊನ್ನಾಳಿ ತಾಲೂಕಿನಕ್ಕಿಂತ ಇದು ಉಪನಿರ್ದೇಶಕರ ಕಚೇರಿಯ ಆಡಳಿತದಲ್ಲಿ, ಜಿಲ್ಲಾ ಪಂಚಾಯತ್ ಆಡಳಿತದಲ್ಲಿ ಈ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿಯ ಎಲ್ಲ ಒಂದು ಅನುದಾನ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅದು ಅಂಡರ್ ಅದು ಜಿಲ್ಲೆಗೆ ಸೀಮಿತ ಆಗಿರುತ್ತೆ. ಹೀಗಾಗಿ ಇಲ್ಲಿ ಮಾರ್ಗದರ್ಶನ ಮತ್ತು ಅಥಾರಿಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳದ್ದೇ ಇರುತ್ತೆ. ಆದ್ದರಿಂದ ನಾವು ಅವರೊಂದಿಗೆ ನಾವು ಕೆಲಸವನ್ನು, ಮಾರ್ಗದರ್ಶನದೊಂದಿಗೆ ನಾನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಾಸ್ವಿಹಳ್ಳಿಯಲ್ಲಿ ನಾನು ಸುಮಾರು ದಿನ ಕೆಲಸವನ್ನು ಮಾಡಿದ್ದು 3 ವರ್ಷಗಳ ಕಾಲ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು